ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಟ್ಸ್ ಬೀನ್ ವೆರಿ ಲಾಂಗ್ ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು. ಸಾರಿ, ಬಿಕಾಸ್ ನಂಗೆ ಟೈಮ್ ಆಗ್ತಿರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಈಗ ನಾನು ಟ್ರೈ ಮಾಡ್ತೀನಿ. ಸೊ ಈಗೇನಂತಂದರೆ ನಾನಿವತ್ತು ಒಂದು ಹೆಲ್ದಿ ಆಗಿರುವಂತಹ ವೆಯ್ಟ್ ಲಾಸ್ ಮಾಲ್ಟ್ನ ಮನೇಲೇ ಹೇಗೆ ಸಿಂಪಲಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇದಕ್ಕೇನಂತಂದರೆ ನಾನು ಅರ್ಧ kg ಅಷ್ಟು ಕಪ್ಪು ಉದ್ದಿನಬೇಳೆ ಅಂದರೆ ಬ್ಲ್ಯಾಕ್ ಉರದ್ ದಾಲ್ ತೊಗೊಂಡಿದ್ದೀನಿ. ಆಮೇಲೆ 1/4 kg ಅಷ್ಟು ಬ್ಲ್ಯಾಕ್ ರೈಸ್ ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ಆಲ್ಮಂಡ್ಸ್ ಬಾದಾಮಿ. ಆಮೇಲೆ ಅಷ್ಟೇ ಕ್ವಾಂಟಿಟಿ ಅಥವಾ ಅದಕ್ಕಿಂತ ಕಮ್ಮಿ ಕೂಡ ನೀವು ವಾಲ್ನಟ್ಸ್ನ ತೊಗೋಬೋದು. ಆಮೇಲೆ ಕ್ಯಾಶ್ಯೂದ್ ಬಂದುಬಿಟ್ಟು ಬಾದಾಮ್ಕಿಂತ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ಇದು ಎರಡೂ ಈಕ್ವಲ್ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ. ನೀವು ಅಂಗಡಿಲೇ ತೊಗೋಬೇಕು ಅಂತಿಲ್ಲ, ನಿಮ್ಗೆ ಟೈಮ್ ಇದ್ದಾಗ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಇದು ನಾನು 1 ಮಂತ್ಗೆ ಒಬ್ಬರಿಗೆ ಆಗೋಷ್ಟು ಕ್ವಾಂಟಿಟೀಲಿ ತೋರಿಸ್ತಾ ಇದ್ದೀನಿ. ಅದು ಒಂದು ಹೊತ್ತು ತೊಗೊಳ್ಳೋದಕ್ಕೆ, ಓಕೆನಾ? ಬೇಸ್ಡ್ ಆನ್ ನಿಮ್ಮ ಕನ್ಸಂಪ್ಷನ್ ಪ್ರಕಾರ ನೀವು ಅದನ್ನು ಕ್ವಾಂಟಿಟಿನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಕೂಡ ಮಾಡ್ಕೋಬೋದು. ಸೊ ಈಗ ನಾನು ಅರ್ಧ kg ಅಂದರೆ ಈ 2 ಗ್ಲಾಸ್ ಅಷ್ಟು ಉದ್ದಿನ ಬೇಳೆನ ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಹುರ್ಕೋಬೇಕು. ನಾನು ಗ್ಲಾಸ್ ಮೆಷರ್ಮೆಂಟ್ ಕೂಡ ತೋರಿಸ್ತಾ ಇದ್ದೀನಿ, ನಿಮಗೆ ವೆಯ್ಟ್ ಮೆಷರ್ಮೆಂಟ್ ಕೂಡ ಹೇಳಿದ್ದೀನಿ, ಓಕೆನಾ? ಅರ್ಧ kg ಉದ್ದಿನ ಬೇಳೆ 2 ಗ್ಲಾಸು ಅಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಈ ಉದ್ದಿನ ಬೇಳೆಯಲ್ಲಿ ತುಂಬಾ ಫೈಬರ್ ಇದೆ, ಪ್ರೋಟೀನ್ ಇದೆ. ನಿಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗಿರುತ್ತೆ. ಇದು ಡೈಜೆಷನ್ಗೆ, ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಎನರ್ಜಿನ ಕೂಡ ಬೂಸ್ಟ್ ಮಾಡುತ್ತೆ. ನೀವು ಯಾವಾಗಾದರೂ ಟಯರ್ಡಾಗಿ ಫೀಲ್ ಆಗ್ತಿದ್ದೀರಾ ಆ ಥರ ಟೈಮಲ್ಲೆಲ್ಲ ನೀವು ಇದನ್ನು ರೆಗ್ಯುಲರಾಗಿ ಕುಡಿತಾ ಹೋದರೆ, ಈ ಬ್ಲ್ಯಾಕ್ ಉರದನ್ನ ತೊಗೋತಾ ಹೋದರೆ ನಿಮ್ಮ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ, ಓಕೆ? ನೆಕ್ಸ್ಟ್ ನಾನು 1 ಗ್ಲಾಸ್ ಅಷ್ಟು ಬ್ಲ್ಯಾಕ್ ರೈಸ್ ತೊಗೋತಾ ಇದ್ದೀನಿ. ಉದ್ದಿನ ಬೇಳೆ ಎಷ್ಟು ತೊಗೋತೀವೋ ಅದರಲ್ಲಿ ಅರ್ಧದಷ್ಟು ತೊಗೋತಾ ಇದ್ದೀನಿ. ನೋಡಿ, ಈ ಅರ್ಧ kg ಪ್ಯಾಕೆಟು ಅದ್ರಲ್ಲಿ ನಾನು ಅರ್ಧನೇ ಹಾಕಿದ್ದೀನಿ, ಅಂದರೆ 1/4 kg ಹಾಕಿದ್ದೀನಿ. ಉದ್ದಿನಬೇಳೆ 2 ಗ್ಲಾಸ್ ತೊಗೊಂಡೆ, ಬ್ಲ್ಯಾಕ್ ರೈಸು 1 ಗ್ಲಾಸ್ ತೊಗೊಂಡೆ. ಈ ಬ್ಲ್ಯಾಕ್ ರೈಸ್ ಬಂದ್ಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ತುಂಬಾ ರಿಚ್ ಆಗಿರುತ್ತೆ. ಇದು ನಿಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ, ಹಾರ್ಟ್ ಹೆಲ್ತ್ನ ತುಂಬಾ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಡೈಜೆಷನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ನೀವು ಈ ಮಾಲ್ಟನ್ನ ಬೆಳಗ್ಗೆ ನೈಟ್ 2 ಹೊತ್ತು ಕೂಡ ತೊಗೋಬೋದು, ಅಥವಾ ನೈಟ್ ಒಂದೇ ಹೊತ್ತು ತೊಗೊಳ್ಳೋದು. ನೈಟ್ ತೊಗೊಳ್ಳೋದು ಒಳ್ಳೆಯದು, ಬಿಕಾಸ್ ನೈಟ್ ಸಾಲಿಡ್ ಫುಡ್ಕಿಂತ ಈ ಥರ ಲಿಕ್ವಿಡ್ ತೊಗೊಳ್ಳೋದು ನಿಮಗೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ, ಸ್ವಲ್ಪನೇ, ಜಾಸ್ತಿ ಏನು ಹಾಕೋತಾ ಇಲ್ಲ ನಾನು. ಇದು 1 ಮಂತ್ಗೋಸ್ಕರ ಅದಕ್ಕೆ ಇಷ್ಟೇ ಹಾಕೋತಾ ಇರೋದು. ವಾಲ್ನಟ್ಟು ಬ್ರೈನ್ ಹೆಲ್ತ್ ಮತ್ತು ಹಾರ್ಟ್ ಹೆಲ್ತ್ನ ಎರಡನ್ನೂ ಇಂಪ್ರೂವ್ ಮಾಡುತ್ತೆ. ಕ್ಯಾಶ್ಯೂ ನಟ್ಸ್ ಕೂಡ ನಿಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಹೆಲ್ದಿ ಸ್ಕಿನ್ನ ಕೊಡುತ್ತೆ. ಆಮೇಲೆ ಬಾದಾಮು ನಿಮ್ಮ ಮೆಮೊರಿಗೆ ವೆರಿ ಯೂಸ್ಫುಲ್. ಈಗ ಮತ್ತೆ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ನ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಚಿಯಾ ಸೀಡ್ಸ್ ಎರಡರಲ್ಲೂ ಒಮೆಗಾ 3 ರಿಚ್ ಆಗಿರುತ್ತೆ, ನಿಮ್ಗೆ ಗೊತ್ತಿರೋದೆ ಆಲ್ಮೋಸ್ಟ್. ಸೊ ಇದು ನಿಮ್ಮ ಹೆಲ್ತ್ ಮ್ಯಾನೇಜ್ಮೆಂಟ್ಗೆ, ಆಮೇಲೆ ಡೈಜೆಷನ್ಗೆ ತುಂಬಾ ಬೆನಿಫಿಟ್ ಆಗಿ ಇರುತ್ತೆ. ಸೊ ಇದೆಲ್ಲನೂ ನಾನು ಹುರಿದುಬಿಟ್ಟು ಆರೋದಕ್ಕೆ ಬಿಟ್ಟಿದ್ದೀನಿ. ಈ ಆರಿದ ಮೇಲೆ ನಮ್ಮ ಅತ್ತೆ ಇದನ್ನು ಪುಡಿ ಮಾಡಿ ಕೊಟ್ಟು ಅದನ್ನು ಜರಡಿ ಹಿಡಿದು ಎತ್ತಿಟ್ಟಿದ್ದೀನಿ. ನಾನು ಮೆಷರ್ಮೆಂಟ್ ಏನು ತೊಗೋತೀನಿ ಅಂದರೆ, ನಾನು ಯಾವ ಸ್ಪೂನ್ ತೋರಿಸಿದ್ದೀನಲ್ಲ ಇದರಲ್ಲಿ 2 ಸ್ಪೂನ್ ಹಾಕಿ, ಈ ಮೆಷರ್ಮೆಂಟ್ ಗ್ಲಾಸಲ್ಲೇ 2 ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು, ಲಮ್ಸ್ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಅದನ್ನು ಬಾಯ್ಲ್ ಮಾಡ್ಕೊತೀನಿ. ಬಿಕಾಸ್ ಡೈರೆಕ್ಟಾಗಿ ಬಾಯ್ಲ್ ಮಾಡಿದ್ರೆ ಲಮ್ಸ್ ಆಗುತ್ತೆ. ಬಾಯ್ಲ್ ಮಾಡುವಾಗಲೂ ನೀವು ಸ್ಟರ್ ಮಾಡ್ತಾನೇ ಇರಬೇಕು, ಸೊ ದಟ್ ಲಮ್ಸ್ ಫಾರ್ಮ್ ಆಗಲ್ಲ. ಗಾಟ್ ಇಟ್? ಸೊ ಈ ಥರ ನೀವು ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಕೂಡ ಕುಡಿಬೋದು, ಅಥವಾ ಬೆಲ್ಲ ಹಾಕ್ಬೋದು, ಅಥವಾ ಬ್ರೌನ್ ಶುಗರ್ ಹಾಕ್ಕೊಂಡು ಕುಡಿಬೋದು. ಬಟ್ ಡಿಪೆಂಡ್ಸ್ ಆನ್ ದ ವೆಯ್ಟ್. ನಿಮ್ಮ ವೆಯ್ಟ್ ಮೇಲೆ ನಿಮಗೆ ಯಾವುದು ತುಂಬ ಹೆಲ್ತ್ ಸೂಟಬಲ್ ಆಗುತ್ತೋ ಅದ್ರ ನೋಡಿಕೊಂಡು ನೀವು ಹಾಕ್ಕೋಬೋದು. ಬೆಳಗ್ಗೆ ಕುಡಿತಿದ್ದೀರಾ ಅಂತಂದರೆ ನೀವು ಬೆಲ್ಲ ಆರಾಮಾಗಿ ಹಾಕ್ಕೋಬೋದು, ತುಪ್ಪ ಕೂಡ ಹಾಕ್ಕೋಬೋದು. ನೈಟ್ ಟೈಮಲ್ಲಾದರೆ ಸಾಲ್ಟ್ ಹಾಕ್ಕೊಂಡು ಕುಡೀರಿ. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಒಳ್ಳೆಯದು, ಬಟ್ ಈವನ್ ದೆನ್ ವೈಟ್ ಸಾಲ್ಟ್ ಈಸ್ ಆಲ್ಸೋ ಫೈನ್. ಈ ಮಾಲ್ಟನ್ನ ನೀವು ರೆಗ್ಯುಲರಾಗಿ ಕುಡ್ಕೊಂಡು ಬನ್ನಿ, ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಏನಂತಂದರೆ ಆಯಿಲಿ ಫುಡ್ಡು, ಜಂಕ್ ಫುಡ್ನೆಲ್ಲ ಬಿಡಬೇಕು. ಆಮೇಲೆ ರೈಸ್ನ ಮಧ್ಯಾಹ್ನ ಟೈಮ್ ಮಾತ್ರ ಕನ್ಸ್ಯೂಮ್ ಮಾಡಿ. ಬೆಳಗ್ಗೆ ನೀವು ಓಟ್ಸ್ ಕೂಡ ತಿನ್ಬೋದು. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ನಾನು ಹೇಗೆ ಓಟ್ಸ್ನ ಪ್ರಿಪೇರ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ. ಸೊ ಬಿ ಹೆಲ್ದಿ. ಲೆಟ್ಸ್ ಮೀಟ್ ಇನ್ ದ ಅನದರ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.